ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 583 ಪಾಯಿಂಟ್ಸ್ ಡೌನ್ ಆಗಿ 79,212 ಕ್ಲೋಸ್ ಆಗಿದೆ. ನಿಫ್ಟಿ 207 ಪಾಯಿಂಟ್ಸ್ ಡೌನ್ ಆಗಿ 24,039 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 573 ಪಾಯಿಂಟ್ಸ್ ಡೌನ್ ಆಗಿ 54,664 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ಓಪನಿಂಗಲ್ಲಿ ನೋಡಿಕೊಂಡ್ರೆ ಪಾಸಿಟಿವ್ಗೆ ಓಪನ್ ಆಯಿತು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಬಂತು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿಕೊಂಡ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬೋವ್ 1% ಫಾಲ್ ಆಗಿದ್ವು. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 3% ಕರೆಕ್ಟ್ ಆಗಿದ್ವು. ಇವತ್ತು ಮಾರ್ಕೆಟ್ ಇವತ್ತು ಈ ಥರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನೇನು ರೀಸನ್ಸ್ ಇರ್ಬೋದು, ಮಾರ್ಕೆಟ್ ಇವತ್ತು ಕರೆಕ್ಟ್ ಆಗುತ್ತೆ ಅಂತ ಕೂಡ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಯಾಕಂತ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಆ ವಾರ್ ಸಿನಾರಿಯೋಸ್ ಅನ್ನೋದು ಆ ಥರ ಡೆವಲಪ್ ಆಗ್ತಾ ಇದೆ. ಅದರಿಂದನೇ ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಮಾರ್ಕೆಟ್ ಅಡಿಷ್ನಲ್ ಆಗಿ ಕರೆಕ್ಟ್ ಆದ್ರೂ ಯಾವುದೇ ಥರ ಟೆನ್ಷನ್ಸ್ ತೊಗೊಂಬೇಡಿ. ಮಾರ್ಕೆಟ್ 1 or 2 ಡೇಸ್ ಮಾತ್ರನೇ ಕರೆಕ್ಟ್ ಆಗೋ ಚಾನ್ಸಸ್ ಇರೋದು. ಅದಾದಮೇಲೆ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತು ನಿನ್ನೆ ವಿಡಿಯೋದಲ್ಲಿ ನೋಡಿಕೊಂಡ್ರೆ ಇಂಡಿಯಾ ಈ ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ, ಅದಾದಮೇಲೆ ಪಾಕಿಸ್ತಾನ್ ಅಫಿಷಿಯಲ್ಸ್ ಕೂಡ ಇವಾಗ ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿದ್ರೆ ಇದು ವಾರ್ಗೆ ದಾರಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಇದನ್ನ ನಿನ್ನೆ ನಮ್ಮ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಂಡ್ವಿ. ಅದಾದಮೇಲೆ ಏನು ನಡೀತು ಅಂದರೆ, ಅದಾದಮೇಲೆ ನಿನ್ನೆ ರಾತ್ರಿ ನೋಡಿಕೊಂಡ್ರೆ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಅವರು ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ಏನು ಟ್ರೇಡ್ ಆಕ್ಟಿವಿಟೀಸ್ ನಡೀತಾ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಸಸ್ಪೆಂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದಾದಮೇಲೆ ಏರ್ ಸ್ಪೇಸ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಕಂಪನಿ ನಿಯರ್ಲಿ 6% ಫಾಲ್ ಆಗಿತ್ತು. ಇವಾಗ ಇವರು ಟ್ರೇಡಿಂಗ್ ಆಕ್ಟಿವಿಟಿನ ಸ್ಟಾಪ್ ಮಾಡಿದ್ರಲ್ಲ, ಇದರಿಂದ ನಮ್ಗೇನು ಮೇಜರ್ ಆಗಿ ಏನೂ ಎಫೆಕ್ಟ್ ಆಗಲ್ಲ. ಯಾಕಂತಂದರೆ ನಮ್ಮ ಇಂಡಿಯಾಯಿಂದ ಪಾಕಿಸ್ತಾನ್ಗೆ ತುಂಬ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಅದೇ ಪಾಕಿಸ್ತಾನಿಂದ ನೋಡಿಕೊಂಡ್ರೆ ತುಂಬ ಕಮ್ಮಿ ನಾವು ಇಂಪೋರ್ಟ್ ಮಾಡ್ಕೊತಾ ಇರೋದು. ಫಸ್ಟ್ ಇವಾಗ ಇಂಡಿಯಾಯಿಂದ ನಾವು ಏನೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಫಾರ್ಮಾಸ್ಯೂಟಿಕಲ್ಸ್, ಅಗ್ರಿಕಲ್ಚರ್ ಕೆಮಿಕಲ್ಸ್, ಕಾಟನ್, ಟೆಕ್ಸ್ಟೈಲ್, ಟೀ, ಕಾಫಿ, ಸ್ಪೈಸಸ್, ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್, ಮಷಿನರೀಸ್, ಈ ಥರ ತುಂಬ ಪ್ರಾಡಕ್ಟ್ಸ್ನ ನಾವು ಪಾಕಿಸ್ತಾನ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಇವಾಗ ಟ್ರೇಡಿಂಗ್ ಆ್ಯಕ್ಟಿವಿಟಿನ ಸ್ಟಾಪ್ ಮಾಡಿದ್ರೆ ಅದು ಪಾಕಿಸ್ತಾನ್ಗೆ ಎಫೆಕ್ಟ್ ಆಗೋದು. ಅದಾದಮೇಲೆ ಇವಾಗ ಪಾಕಿಸ್ತಾನಿಂದ ನಾವೇನು ಇಂಪೋರ್ಟ್ ಮಾಡ್ಕೊತೀವಿ ಅಂತ ನೋಡಿಕೊಂಡ್ರೆ, ಒಂದು ಡ್ರೈ ಫ್ರೂಟ್ಸ್, ನಟ್ಸ್, ಲೆದರ್ ಪ್ರಾಡಕ್ಟ್ಸ್, ಹಿಮಾಲಯನ್ ರಾಕ್ ಸಾಲ್ಟ್, ಇವನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಈ ಥರ ಟ್ರೇಡಿಂಗ್ ಆ್ಯಕ್ಟಿವಿಟಿನ ಸ್ಟಾಪ್ ಮಾಡೋದ್ರಿಂದ ನಮಗೇನು ತುಂಬ ಎಫೆಕ್ಟ್ ಏನಾಗಲ್ಲ. ಇವಾಗ ಪಾಕಿಸ್ತಾನಿಂದ ನಾವು ಇವನ್ನ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೂ ಬೇರೆ ಕಂಟ್ರೀಸಿಂದ ನಾವು ಇನ್ನೂ ಈಸಿಯಾಗಿ ಇಂಪೋರ್ಟ್ ಮಾಡ್ಕೊಬೋದು. ಅದರಿಂದ ಇದು ನಮಗೇನು ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಡೇಟಾನ ಶೇರ್ ಮಾಡ್ತೀನಿ ನೋಡಿ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ್ ಈ ಎರಡು ಕಂಟ್ರೀಸ್ ಮಧ್ಯ ಸೀಸ್ ಫೈರ್ ಇತ್ತು. ಆದರೆ ಇವಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಈ ಸೀಸ್ ಫೈರ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಮತ್ತು ಡಿಫೆನ್ಸ್ ಮಿನಿಸ್ಟರ್ ಅವರು ತುಂಬಾ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ ರಿಲೇಟೆಡ್ ಆಗಿ. ಜೊತೆಗೆ ಇವಾಗ ಈ ಸೀಸ್ ಫೈರ್ ಕ್ಯಾನ್ಸಲ್ ಆದಮೇಲೆ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಮತ್ತು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಕೂಡ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದೆ. ಮತ್ತು ಫ್ರೆಂಡ್ಸ್, ಇವಾಗ ಈ ವೀಕೆಂಡ್ಸಲ್ಲಿ ಏನಾದರೂ ಈ ವಾರ್ ಸಿನಾರಿಯೋಸ್ ಇದೇ ಥರ ಡೆವಲಪ್ ಆಗಿ ಅನ್ಸರ್ಟನಿಟೀಸ್ ನಡೀತು ಅಂದರೆ ಸೋಮವಾರ ಕೂಡ ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ಕರೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇವಾಗ ಈ ಸೀಸ್ ಫೈರ್ ಕ್ಯಾನ್ಸಲ್ ಮಾಡಿದಾರಲ್ಲ, ಅದರಿಂದ ಕೂಡ ಸ್ವಲ್ಪ ಟೆನ್ಷನ್ ಅನ್ನೋದು ಇನ್ನೂ ಜಾಸ್ತಿನೇ ಆಗುತ್ತೆ. ನೋಡೋಣ ಈ ವೀಕೆಂಡ್ಸಲ್ಲಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಅಪ್ಡೇಟ್ಸ್ ಬರುತ್ತಾ ಇಲ್ವಾ ಅಂತ. ಮತ್ತು ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಇವೆಲ್ಲ ತುಂಬಾ ಕರೆಕ್ಟ್ ಆದ್ವಲ್ಲ. ಮತ್ತು ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಟರ್ನ್ ಆದವು. ಯಾಕಂತ ಅಂದರೆ FIS ಏನಾದರೂ ನಮ್ಮ ಮಾರ್ಕೆಟಲ್ಲಿ ತುಂಬಾ ಬೈ ಮಾಡಿರ್ಬೋದು. ಅದರಿಂದ ಆ ಥರ ರಿಕವರ್ ಆಗಿದೆ. ಮತ್ತು ಫ್ರೆಂಡ್ಸ್, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ವೀಕೆಂಡ್ಸಲ್ಲಿ ಏನಾದರೂ ಅನ್ಸರ್ಟನಿಟೀಸ್ ಇದ್ದರೆ ನಮ್ಮ ಮಾರ್ಕೆಟ್ ಸೋಮವಾರ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಬರೀ ಇದೆಲ್ಲ ಒಂದು 2-3 ಡೇಸ್ ಮಾತ್ರನೇ. ಮತ್ತು ಕಮ್ಮಿಂಗ್ ಟೈಮಲ್ಲಿ ಮಾರ್ಕೆಟ್ ಅದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಇವಾಗ FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಫ್ರೆಂಡ್ಸ್ ಇವತ್ತು FIS ಮತ್ತೆ ಬೈ ಸೈಡಲ್ಲೇ ಇದ್ದಾರೆ. ನಿಯರ್ಲಿ 3,000 crores ಇವತ್ತೂ ಬೈ ಮಾಡಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ 3-4 ಸೆಷನ್ಸಿಂದ DIS ನೋಡಿಕೊಂಡ್ರೆ ತುಂಬಾ ಸೆಲ್ ಮಾಡ್ತಾಯಿದ್ರು. ಆದರೆ ಇವತ್ತು ನೋಡಿಕೊಂಡ್ರೆ DIS ಕೂಡ ಇವತ್ತು ಬೈ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ ಇವರು ಸಹ 3,500 ಕೋಟಿ ಬೈ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲೂ ನಮ್ಮ ಮಾರ್ಕೆಟ್ನ ಇದೇ ಥರ ಸಪೋರ್ಟ್ ಮಾಡ್ತಾರಾ ಇಬ್ಬರು ಅಂತ. ನೆಕ್ಸ್ಟ್ ಇವಾಗ ಫ್ರೆಂಡ್ಸ್, ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೊಂದು ಡೇಟಾ ಬಂದಿದೆ. ಏನಂತ ಅಂದರೆ, ಇಂಡಿಯನ್ ಆರ್ಮಿ ಚೀಫ್ ನೋಡಿಕೊಂಡ್ರೆ ಜಮ್ಮು ಕಾಶ್ಮೀರ್ ಅಫಿಷಿಯಲ್ಸ್ಗೆ ಹೈ ಅಲರ್ಟಲ್ಲಿರಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಬಂದ್ರೂ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ,
ಫಸ್ಟ್ ಇವಾಗ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೋಡಿದ್ರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4%ವರೆಗೂ ಫಾಲ್ ಆಗಿತ್ತು. ಯಾಕಂದರೆ ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಪ್ರಾಫಿಟ್ಸ್ ನೋಡಿಕೊಂಡ್ರೆ 2% ಫಾಲ್ ಆಗಿದೆ. ಅದಾದಮೇಲೆ ಈ ಪ್ರಾಫಿಟ್ಸ್ ಏನಿದೆ ಎಸ್ಟಿಮೇಟೆಡ್ಗಿನ್ನ ಬೆಟರಾಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆದರೆ ಇಯರ್ ಆನ್ ಇಯರಲ್ಲಿ 5% ಗ್ರೋ ಆಗಿದೆ. ಅದಾದಮೇಲೆ ಡೆಪಾಸಿಟ್ಸ್ ಇಂಕ್ರೀಸ್ ಆಗಿದೆ. ಈ ಲೋನ್ ಗ್ರೋತ್ ಏನಿದೆ ಇಯರ್ ಆನ್ ಇಯರಲ್ಲಿ 8% ಇನ್ಕ್ರೀಸ್ ಆಗಿದೆ. ಆದರೆ ಪಿಯರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಮ್ಮಿ ಲೋನ್ ಗ್ರೋತ್ ಆಗಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಈ ಬ್ಯಾಂಕ್ ನಿಫ್ಟಿ ಎಬೋ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಿಂದ ಈ ಥರ ಸ್ವಲ್ಪ ಲೋನ್ ಗ್ರೋತ್ ಕಮ್ಮಿ ಇರೋ ಕಾರಣದಿಂದ ಈ ಕಂಪನಿಯಲ್ಲೂ ಸಹ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ನಡೆದಿರಬೇಕು. ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಆಮ್ಕೆ ಗ್ಲೋಬಲ್ ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1400 ರೂಪೀಸ್ ಅಂತಲೇ ಹೇಳಿದ್ದಾರೆ. ಮತ್ತು ನೂಮ್ರಾ ಅವ್ರು ನೋಡಿಕೊಂಡ್ರೆ ಅವ್ರೂ ಅಷ್ಟೇ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1450 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ನೋಡೋಣ ಇನ್ನು ಕಮ್ಮಿಂಗ್ ಟೈಮಲ್ಲಿ ಈ ಬ್ಯಾಂಕ್ಸ್ ಎಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವತ್ತು ಆಟೋ ಕಂಪನೀಸ್ ಮತ್ತು ಆಟೋ ಕಾಂಪೊನೆಂಟ್ ಮೇಕರ್ಸ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಇ ವಿ ಮೇಕರ್ಸ್ಗೆ ಇದು ನೆಗೆಟಿವ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ಈ ಟಾಟಾ ಮೋಟರ್ಸ್ ಅವ್ರಿಗೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಅವ್ರಿಗೆ ಇದು ನೆಗೆಟಿವ್ ಆಗುತ್ತೆ. ಬರೀ ನಮ್ಮ ಇಂಡಿಯನ್ ಇ ವಿ ಮೇಕರ್ಸ್ಗೆ ಮಾತ್ರನೇನಾ ಅಂತ ಅಂದರೆ ಅಲ್ಲ, ಗ್ಲೋಬಲ್ ಇ ವಿ ಮೇಕರ್ಸ್ಗೂ ಇದು ನೆಗೆಟಿವ್ ನ್ಯೂಸೇ ಆಗುತ್ತೆ. ಇವಾಗ ಎಕ್ಸಾಂಪಲ್ ಟೆಸ್ಲಾಗೂ ಕೂಡ ಇದು ನೆಗೆಟಿವೇ ಆಗುತ್ತೆ. ಏನಂತ ಅಂದರೆ ಚೈನಾಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇವಾಗ ಇಂಡಿಯನ್ ಇ ವಿ ಮೇಕರ್ಸ್ ಚೈನಾಯಿಂದ ಒಂದು ರೇರ್ ಅರ್ತ್ ಮ್ಯಾಗ್ನೆಟ್ನ ಇಂಪೋರ್ಟ್ ಮಾಡ್ಕೊತಾರೆ. ಅದೇ ನಿಯೋಡಿಮಿಯಂ ಮತ್ತು ಡೆಸ್ಪ್ರೋಸಿಯಂ. ಇದೊಂದು ರೇರ್ ಅರ್ತ್ ಮೆಟಲ್ಸ್. ಇವು ಸ್ಟ್ರಾಂಗ್ ಹೀಟ್ ರೆಸಿಸ್ಟೆಂಟ್ ಮ್ಯಾಗ್ನೆಟ್ಸ್. ಇವು ಈ ಮ್ಯಾಗ್ನೆಟ್ಸ್ ಏನಂದರೆ ಎಷ್ಟೇ ಬಿಸಿ ಇದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದಕ್ಕೋಸ್ಕರನೇ ಇದನ್ನ ರೇರ್ ಅರ್ತ್ ಮೆಟಲ್ ಅಂತ ಕರೀತಾರೆ. ಇದು ಯಾವ ಕಂಟ್ರಿಯಲ್ಲಿ ಜಾಸ್ತಿ ಸಿಗುತ್ತೆ ಅಂತ ನೋಡಿಕೊಂಡ್ರೆ ಚೈನಾದಲ್ಲೇ ಜಾಸ್ತಿ ರಿಸರ್ವ್ಸ್ ಇರೋದು. ಅದರಿಂದನೇ ಚೈನಾ ಗ್ಲೋಬಲ್ ಕಂಟ್ರೀಸ್ಗೆಲ್ಲ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಈ ರೇರ್ ಅರ್ತ್ ಮೆಟಲ್ಸ್ನ ಇ ವಿಸ್ ಅಲ್ಲಿ ಇವಾಗ ತುಂಬಾನೇ ಬಳಸ್ತಾ ಇದ್ದಾರೆ. ಮತ್ತೆ ಇವಾಗ ಚೈನಾದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ರೇರ್ ಅರ್ತ್ ಮೆಟಲ್ಸ್ನ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇದನ್ನ ಸ್ಟಾಪ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ತರ ಸ್ಟಾಪ್ ಮಾಡೋದ್ರಿಂದ ಗ್ಲೋಬಲ್ ಇ ವಿ ಪ್ಲೇಯರ್ಸ್ಗೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಮ್ಮಲ್ಲಿ ನೋಡಿಕೊಂಡ್ರೆ ಟಾಟಾ ಮೋಟರ್ಸ್ಗೆ ಎಫೆಕ್ಟ್ ಆಗುತ್ತೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಎಫೆಕ್ಟ್ ಆಗುತ್ತೆ, ಮತ್ತು ಇನ್ನೂ ಸ್ವಲ್ಪ ಕಂಪನೀಸ್ಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಕಂಟ್ರೀಸಿಂದ ಕೂಡ ಇದನ್ನು ಇಂಪೋರ್ಟ್ ಮಾಡ್ಕೊಬೋದಲ್ವಾ ಅಂತ ಕೇಳ್ಬೋದು. ಇವಾಗ ಈ ರೇರ್ ಅರ್ತ್ ಮೆಟಲ್ಸ್ ಏನಿದೆ ಇದು ಚೈನಾದಲ್ಲೇ ತುಂಬ ಸಿಗೋದು. ಅದು ಬಿಟ್ಟರೆ ಇನ್ನು ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಳಕ್ಕೆ ನೋಡ್ಕೊಂಡ್ರು ಅದು ಕಾಸ್ಟ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇದನ್ನು ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಸಡನ್ನಾಗಿ ಹೇಳಿದ್ದಾರೆ. ಅದರಿಂದ ಈ ಕಂಪನೀಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ಕಾಣೋ ಚಾನ್ಸಸ್ ಜಾಸ್ತಿನೇ ಇದೆ. ಒಂದು ವೇಳೆ ಈ ರೇರ್ ಅರ್ತ್ ಮೆಟಲ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದಕ್ಕೂ ಸ್ವಲ್ಪ ಕ್ರೈಟೀರಿಯಾನ ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಪ್ರತಿಯೊಬ್ಬರು ಯಾರ್ಯಾರು ಇದನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಇಂಡಿವಿಜುವಲ್ ಆಗಿ ಅವರು ಪ್ರತಿಯೊಬ್ಬರೂ ಎಂಡ್ ಯೂಸರ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಸರ್ಟಿಫಿಕೇಟಲ್ಲಿ ಇಂಡಿಯನ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಮತ್ತು ಚೈನೀಸ್ ಎಂಬಸಿಯಿಂದ ಸೈನ್ ಮಾಡಿಸ್ಕೊಂಬರ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅದಾದಮೇಲೆ ಇವಾಗ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಏನಿದ್ದಾವೆ ಇವನ್ನ ಬರೀ ಇ ವಿ ಮ್ಯಾನುಫ್ಯಾಕ್ಚರಿಂಗಿಗೆ ಮಾತ್ರನೇ ಬಳಸಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಈ ಮ್ಯಾಗ್ನೆಟ್ಸ್ ಏನಿದ್ದಾವೆ ಇದನ್ನು ವೆಪನ್ಸ್ ತಯಾರಿ ಮಾಡೋದ್ರಲ್ಲೂ ತುಂಬಾ ಬಳಸ್ತಾರೆ. ಅದಕ್ಕೋಸ್ಕರ ಚೈನೀಸ್ ಅವರು ಬೇರೆ ಕಂಟ್ರೀಸ್ ಎಲ್ಲ ಈ ಮ್ಯಾಗ್ನೆಟ್ಸ್ನ ಇಂಪೋರ್ಟ್ ಮಾಡಿಕೊಂಡು ಅವ್ರ ಪಾಡ್ಗೆ ಅವರು ಏನಂದ್ರೆ ವೆಪನ್ಸ್ನ ತಯಾರಿ ಮಾಡೋಂಗಿಲ್ಲ, ಅದನ್ನು ಕಮ್ಮಿ ಮಾಡಬೇಕು ಅಂತಲೇ ಈ ಥರ ರಿಸ್ಟ್ರಿಕ್ಷನ್ಸ್ನ ತರ್ತಾ ಇರೋದು. ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಏನಿದ್ದಾವೆ ಇವಾಗ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸಲ್ಲಿ ಎಲ್ಲಿ ಬಳಸ್ತಾರೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಇವಾಗ ಈ ಎಲೆಕ್ಟ್ರಾನಿಕ್ ಮೋಟರ್ಸ್ ಇರ್ತಾವಲ್ಲ ಅದರಲ್ಲೂ ಸಹ ಬಳಸ್ತಾರೆ. ಅದಾದಮೇಲೆ ಇವಾಗ ಕಾರೊಳಗಡೆ ಹೋಗ್ತಿದ್ದಂಗೆ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಸ್ಟಾರ್ಟ್ ಮಾಡ್ತಿದ್ದಂಗೆ ವೀಲ್ಸ್ಗೆ ಒಂದು ಮೊಮೆಂಟಮ್ ಇರುತ್ತಲ್ಲ ಆ ಮೊಮೆಂಟಮ್ ಬರೋದಕ್ಕೂ ಇದೇ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರನೇ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಅದಾದಮೇಲೆ ಈ ಮ್ಯಾಗ್ನೆಟ್ಸ್ಗೆ ತುಂಬ ಹೀಟ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಕೂಡ ಇದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಇ ವಿ ಮೇಕರ್ಸ್ ಕೂಡ ಇದನ್ನ ಇಂಪೋರ್ಟ್ ಮಾಡ್ಕೊತಾ ಇರೋದು. ಫ್ರೆಂಡ್ಸ್ ಇವಾಗ ಈ ಆಟೋ ಮೇಕರ್ಸ್ ಮತ್ತು ಕಾಂಪೊನೆಂಟ್ ಮೇಕರ್ಸ್ ಏನಿದ್ದಾರೆ ಇವರೆಲ್ಲ ಗೌರ್ಮೆಂಟ್ನ ಮೀಟ್ ಆಗ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಗೌರ್ಮೆಂಟ್ನ ಮೀಟ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ಮೀಟ್ ಆಗ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ನನ್ನ ಪ್ರಕಾರ ಇದೇನೋ ದೊಡ್ಡ ಇಂಪ್ಯಾಕ್ಟ್ ಏನೂ ಇರಲ್ಲ ಅಂತ ಅನ್ಕೊತೀನಿ. ಜಸ್ಟ್ 1 or 2 ವೀಕ್ಸಲ್ಲಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅವಾಗ ಮತ್ತೆ ಇನ್ನೊಂದ್ಸಲ ಮಾತಾಡ್ಕೊಳ್ಳೋಣ ಇದ್ರ ಬಗ್ಗೆ. ನೆಕ್ಸ್ಟ್ ಅದಾದಮೇಲೆ ಇಂಡಾಲ್ಕೋ ಕಂಪನಿ ಇದೆ ಅಲ್ಲ, ಈ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಸೇರಿರೋ ಕಂಪನಿ, ಇವರಿಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಬಂದಿದೆ. ಏನಂತಂದರೆ ಇವರು ಇವಾಗ ಹೊಸದಾಗಿ ಇ ವಿ ಕಾಂಪೊನೆಂಟ್ ಸೆಕ್ಟರ್ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಹೊಸದಾಗಿ ಪುಣೆಯಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ 500 crores ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ವೆಸ್ಟ್ ಮಾಡಿ
10,000 ಅಲ್ಯೂಮಿನಿಯಂ ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಮಹೀಂದ್ರ ಆ್ಯಂಡ್ ಮಹೀಂದ್ರ ಅವ್ರಿಗೆ ಕೊಡ್ತೀವಿ ಇದೇ ಪ್ಲಾಂಟಿಂದ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಇವಾಗ ಇವ್ರು ಎಂಟರ್ ಆಗಿದ್ದಾರೆ ಈ ಬ್ಯಾಟ್ರಿ ಸೆಗ್ಮೆಂಟ್ಗೆ. ನೋಡೋಣ, ಈ ಬ್ಯಾಟ್ರಿ ಸೆಗ್ಮೆಂಟ್ಗೆ ರೀಸೆಂಟ್ ಟೈಮಲ್ಲಿ ತುಂಬಾ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾನೆ ಇದೆ. ಯಾಕಂತಂದರೆ ಪ್ರತಿಯೊಂದು ಆಟೋ ಕಂಪನಿನೂ ಇವಾಗ ಇ ವಿ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋದಕ್ಕೆ ಬ್ಯಾಟ್ರೀಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತ ಪ್ರತಿಯೊಬ್ಬರೂ ಈ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರೆ. ಇವಾಗ ನೋಡ್ಕೊಂಡ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಈ ಬ್ಯಾಟ್ರೀಸ್ ರಿಲೇಟೆಡ್ ಆಗಿ ಆಗಲೇ ವರ್ಕ್ ಮಾಡ್ತಾ ಇದ್ದಾರೆ. ನೋಡೋಣ ಕಮ್ಮಿ ಟೈಮಲ್ಲಿ ಈ ಬ್ಯಾಟ್ರೀಸ್ ರಿಲೇಟೆಡ್ ಆಗೂ ಇನ್ನೂ ಎಷ್ಟು ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಗ್ಲೋಬಲ್ ಈಕ್ವಿಟಿ ಅನಲಿಸ್ಟ್ ಆದ ಜೆಫ್ರೀಸ್ ಅವರು US ಮಾರ್ಕೆಟ್ ಬಗ್ಗೆ, ನಮ್ಮ ಮಾರ್ಕೆಟ್ ಬಗ್ಗೆ, ಚೈನಾ ಮಾರ್ಕೆಟ್ ಬಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ US ಮಾರ್ಕೆಟ್ ಏನಿದೆ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಬೇಕಾಗಿತ್ತೋ, ಎಷ್ಟು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ವೋ ಅದೆಲ್ಲ ಮಾರ್ಕೆಟಲ್ಲಿ ಆಗಲೇ ರಿಫ್ಲೆಕ್ಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಇಂಡಿಯನ್ ಮಾರ್ಕೆಟ್ ಮತ್ತು ಚೈನೀಸ್ ಮಾರ್ಕೆಟ್ ಬಗ್ಗೆ ನೋಡಿಕೊಂಡ್ರೆ ಇವಾಗ ತುಂಬಾ ಆಪರ್ಚುನಿಟಿ ಇದೆ, ಲಾಂಗ್ ಟರ್ಮಲ್ಲಿ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಇವಾಗ ಇಂಡಿಯನ್ ಮಾರ್ಕೆಟ್ಸ್ ಪ್ರಕಾರ ನೋಡಿಕೊಂಡ್ರೆ ಲಾಸ್ಟ್ 6 ಮಂತ್ಸಿಂದ ತುಂಬಾ ಕರೆಕ್ಟ್ ಆಗಿದೆ. ಇವಾಗ ವ್ಯಾಲ್ಯೂಯೇಷನ್ ಪ್ರಕಾರ ನೋಡಿಕೊಂಡ್ರು ಇವಾಗ ನಾರ್ಮಲ್ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಇದೆ. ಅದರಿಂದ ಕಮಿಂಗ್ ಟೈಮಲ್ಲಿ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಾವು ಪ್ರತಿ ಮಂತೂ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾವ್ಯಾವ ಕಂಪನೀಸಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ ಪ್ರತಿ ಒಂದು ತಿಂಗಳು ಮಾತಾಡ್ಕೊತಾನೆ ಬಂದ್ವಿ. ಇವಾಗ ಅದೇ ಥರ ಮನಿ ಕಂಟ್ರೋಲಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಏನಿದ್ದಾರೆ ಅವರು ಚೈನೀಸ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ನ ನೋಡಿ. ಈ ಫೆಬ್ರವರಿ ಮಂತ್ ಎಂಡಲ್ಲಿ ಯಾವ ಕಂಪನೀಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅದೇ ಮಾರ್ಚ್ ಎಂಡಿಗೆ ನೋಡಿಕೊಂಡ್ರೆ ಅದನ್ನು ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಈ ಟಾಪ್ 5 ಕಂಪನೀಸಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಬಂದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇವಾಗ ಅದೇ ಥರ ಇನ್ನೂ ಅಡಿಷ್ನಲ್ ಆಗಿ ಟಾಪ್ 5 ಕಂಪನೀಸಲ್ಲಿ ಯಾವ್ಯಾವ ಕಂಪನೀಸಲ್ಲಿ ತುಂಬಾ ಔಟ್ಫ್ಲೋಸ್ ಹೋಗಿದ್ದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಫೆಬ್ರವರಿ ಮತ್ತು ಮಾರ್ಚ್ ಮಂತ್ ಮಧ್ಯದಲ್ಲಿ. ಯಾಕಂದರೆ ಅವಾಗ ಚೈನೀಸ್ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಮಾರ್ಚ್ ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಚೈನೀಸ್ ಮಾರ್ಕೆಟ್ ನಿಯರ್ಲಿ 10%ವರೆಗೂ ಕರೆಕ್ಟ್ ಆಗಿತ್ತು. ಆ ಟೈಮಲ್ಲಿ ಈ ಥರ ಇನ್ಫ್ಲೋಸ್ ಬಂದಿದ್ದಾವೆ ಮತ್ತು ಔಟ್ಫ್ಲೋಸ್ ಹೋಗಿದ್ದಾವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್ ಅದಾದಮೇಲೆ ಇವಾಗ ನೀವು ಯಾರಾದರೂ ಈ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇವಾಗ US ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಚೈನೀಸ್ ಮಾರ್ಕೆಟಲ್ಲಿ ಅಥವಾ ಇನ್ನು ಬೇರೆ ಯಾವುದಾದ್ರೂ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಯಾವ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ರೀಸೆಂಟಾಗಿ ಏತರ್ ಎನರ್ಜಿ IPO ಬರುತ್ತೆ ಅಂತ ಮಾತಾಡ್ಕೊಂಡ್ವಿ. ಇದು ನೆಕ್ಸ್ಟ್ ವೀಕಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ಈ LG IPO ಬಗ್ಗೆ ಕೂಡ ತುಂಬ ಸಲನೇ ಮಾತಾಡ್ಕೊಂಡ್ವಿ. ಇವಾಗ ಈ IPO ಸ್ವಲ್ಪ ಡಿಲೇ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಮಾರ್ಕೆಟ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಇದೆ ಮಲ್ಟಿಪಲ್ ರೀಸನ್ಸಿಂದ, ಜೊತೆಗೆ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಕೂಡ ಇದೆ. ಅದಕ್ಕೋಸ್ಕರ ಈ IPO ಸ್ವಲ್ಪ ಡಿಲೇ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಇವರು ಮತ್ತೆ ಯಾವಾಗ IPOಗೆ ಬರ್ತಾರೆ ಅಂತ ಕೂಡ ಕ್ಲೀನಾಗಿ ಮೆನ್ಷನ್ ಮಾಡಿಲ್ಲ. ನೋಡೋಣ ಈ IPO ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಪ್ರಿಸ್ಟೇಜ್ ಎಸ್ಟೇಟ್ಸ್ ಇದೆ ಅಲ್ಲ, ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಪ್ರಿಸ್ಟೇಜ್ ಹಾಸ್ಪಿಟಾಲಿಟಿ. ಇವರು ಸಹ IPOಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಈ IPOದಲ್ಲಿ 2700 crores ರೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ IPOದಲ್ಲಿ ಫ್ರೆಶ್ ಇಶ್ಯೂ ಮುಖಾಂತರ 1700 crores, OFS ಮುಖಾಂತರ 1000 crores ರೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಈ ಫ್ರೆಶ್ ಇಶ್ಯೂ ಮುಖಾಂತರ ಏನು ರೈಸ್ ಮಾಡ್ತಾ ಇದ್ದಾರೆ, ಇದನ್ನು ಸ್ವಲ್ಪ ಡೆಟ್ ರಿಪೇಮೆಂಟ್ಗೆ, ಸ್ವಲ್ಪ ಅಡಿಷ್ನಲ್ ಎಕ್ಸ್ಪೆನ್ಸಸ್ಗೋಸ್ಕರ ಇದನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಕಂಪನಿ ಬಿಸ್ನೆಸ್ ಬಗ್ಗೆ ಎಲ್ಲ IPO ಬರೋ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ಎಂಫಸಿಸ್, ಇದೊಂದು ಮಿಡ್ ಕ್ಯಾಪ್ IT ಕಂಪನಿ. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಅಂದರೆ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ Q4ಅಲ್ಲಿ ಪ್ರತಿ ವರ್ಷ ಒಳ್ಳೆ ರಿಸಲ್ಟ್ಸ್ನೇ ಪೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಲಾಸ್ಟ್ 3 ಇಯರ್ಸಿಂದ ಈ ಕ್ವಾರ್ಟರಲ್ಲೇ ಹೈಯೆಸ್ಟ್ ಗ್ರೋತ್ನ ಕೂಡ ಪೋಸ್ಟ್ ಮಾಡಿರೋದು. ಮತ್ತು ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ಆದರೆ 9% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ಲಿ 14% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಈ ಕ್ವಾರ್ಟರಲ್ಲಿ ಆರ್ಡರ್ಸ್ ನೋಡಿಕೊಂಡ್ರೆ 26% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. FY26ಗೆ ಡಬಲ್ ಡಿಜಿಟ್ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ IT ಕಂಪನೀಸ್ ಎಲ್ಲ ಯಾವ ಥರ ರಿಯಾಕ್ಟ್ ಆಗ್ತವೆ ಅಂತ. ನೆಕ್ಸ್ಟ್ ಮ್ಯಾಕ್ರೋಟೆಕ್ ಡೆವಲಪರ್, ಇವರು ರಿಯಾಲಿಟಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇವರು ಅಷ್ಟೇ ಇವತ್ತು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ಆದರೆ ಇಯರ್ ಆನ್ ಇಯರಲ್ಲಿ 5% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 38% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸಲ್ಲಿ ಸ್ವಲ್ಪ ಡ್ರಾಪ್ ಇದೆ. ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ₹4 ಪರ್ ಶೇರ್ ಆಗಿ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ಗೆ ಓಪನ್ ಆಯಿತು. ಅದಾದಮೇಲೆ ಕಂಪ್ಲೀಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಅಂದರೆ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ನೋಡಿಕೊಂಡ್ರೆ
ತುಂಬಾ ಡಿಕ್ಲೈನ್ ಆಗಿದೆ, ಅದೊಂದು ರೀಸನ್. ಅದಾದಮೇಲೆ ಇವತ್ತು ಮಾರ್ಕೆಟ್ ನೋಡಿಕೊಂಡ್ರೆ ಸ್ವಲ್ಪ ಅನ್ಸರ್ಟನಿಟೀಸಿಂದ ಕರೆಕ್ಟ್ ಆಗಿರೋ ಕಾರಣದಿಂದ ಈ ಕಂಪನಿಯಲ್ಲೂ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಅದರಿಂದ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವರು ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ₹4 ಪರ್ ಶೇರ್ ಆಗಿ ಫೈನಲ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವು ಡಿವಿಡೆಂಡ್ಸ್ ಬಗ್ಗೆ ತುಂಬ ಸಲನೇ ಮಾತಾಡ್ಕೊತಾನೆ ಇರ್ತೀವಿ. ಈ ಡಿವಿಡೆಂಡ್ಸ್ ಅಲ್ಲೂ ತುಂಬ ವೆರೈಟೀಸ್ ಆಫ್ ಡಿವಿಡೆಂಡ್ಸ್ ಇದಾವೆ. ಇವಾಗ ಒಂದೊಂದ್ಸಲ ಕೇಳಿರ್ತೀರಾ ಫೈನಲ್ ಡಿವಿಡೆಂಡ್ಸ್ ಅಂತ ಕೇಳಿರ್ತೀರಾ, ಇನ್ಕಮ್ ಡಿವಿಡೆಂಡ್ಸ್ ಅಂತ ಕೇಳಿರ್ತೀರಾ, ಸ್ಪೆಷಲ್ ಡಿವಿಡೆಂಡ್ಸ್ ಅಂತ ಕೇಳಿರ್ತೀರಾ. ಇದ್ರ ಬಗ್ಗೆ ಎಲ್ಲ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇದಕ್ಕೆಲ್ಲ ಡಿಫ್ರೆನ್ಸ್ ಏನಿದೆ ಅಂತ. ನೀವು ಕಮೆಂಟ್ ಮಾಡೋದ್ರಿಂದ ಇನ್ನು ಮಿಕ್ಕಿರೋ ಸಬ್ಸ್ಕ್ರೈಬರ್ಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅಥವಾ ಕಮಿಂಗ್ ಮಾರ್ಕೆಟ್ ನ್ಯೂಸಲ್ಲಿ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್, SBI ಕಾರ್ಡ್ಸ್. ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6% ಫಾಲ್ ಆಗಿದೆ. ಯಾಕಂದರೆ ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇಯರ್ ಆನ್ ಇಯರಲ್ಲಿ ಇವ್ರ ರೆವಿನ್ಯೂಸ್ ನೋಡಿಕೊಂಡ್ರೆ 8% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ 19% ಡಿಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಅದಾದಮೇಲೆ ಕ್ವಾರ್ಟರಲ್ಲಿ ನೋಡಿಕೊಂಡ್ರು ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸಲ್ಲಿ ಸ್ವಲ್ಪ ಗ್ರೋತ್ ಇದೆ. ಮತ್ತು ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ CLSA ಅವರು ಈ ಕಂಪನಿನ ಡೌನ್ಗ್ರೇಡ್ ಮಾಡಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹800 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಸಬ್ಸ್ಕ್ರೈಬರ್ ಒಬ್ಬರು ಈ BSE ಬೋನಸ್ ಶೇರ್ಸ್ ಬಗ್ಗೆ ಕೇಳಿದ್ದಾರೆ. ಮತ್ತು ಈ ಬೋನಸ್ ಶೇರ್ಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ ಸಹ ಕೇಳಿದ್ದಾರೆ. ಅದಕ್ಕೆ ಇವಾಗ ಕಂಪ್ಲೀಟಾಗಿ ಈ ಬೋನಸ್ ಶೇರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್, ಇವಾಗ BSE ಅವ್ರು ನೋಡಿಕೊಂಡ್ರೆ ಮಾರ್ಚ್ 30 ಬೋರ್ಡ್ ಮೀಟಿಂಗಲ್ಲಿ ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೇಷೋಸಲ್ಲಿ ಅಂತ ನೋಡಿಕೊಂಡ್ರೆ 2:1 ರೇಷೋದಲ್ಲಿ ಬೋನಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 1 ಶೇರ್ಸ್, ಅಂದರೆ ನಿಮ್ಮ ಹತ್ರ 1 ಶೇರ್ ಇದ್ದರೆ ಅಡಿಷ್ನಲ್ ಆಗಿ 2 ಶೇರ್ಸ್ ಫ್ರೀಯಾಗಿ ಸಿಗುತ್ತೆ. ಮತ್ತು ಇವಾಗ ಜಸ್ಟ್ ಬೋನಸ್ಗೆ ಅಪ್ರೂವ್ ಮಾಡಿರೋದು ಮಾತ್ರನೇ, ಇದಕ್ಕಿನ್ನ ರೆಕಾರ್ಡ್ ಡೇಟ್ ಏನು ಅಪ್ಡೇಟ್ ಮಾಡಿಲ್ಲ. ನೆಕ್ಸ್ಟ್ ಮಂತ್ 6 ಇವರು Q4 ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಅವತ್ತು ಈ ರೆಕಾರ್ಡ್ ಡೇಟ್ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಆವಾಗ ಈ ರೆಕಾರ್ಡ್ ಡೇಟ್ನ ಯಾವಾಗ ಅಪ್ಡೇಟ್ ಮಾಡ್ತಾರೋ ಆ ರೆಕಾರ್ಡ್ ಡೇಟ್ಗಿನ್ನ ಮುಂಚೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಏನಾದರೂ ಈ BSE ಶೇರ್ಸ್ ಏನಾದರೂ ಇದ್ದರೆ ಆವಾಗ ನೀವು ಬೋನಸ್ಗೆ ಎಲಿಜಿಬಲ್ ಆಗ್ತೀರಾ. ಇವಾಗ ಎಕ್ಸಾಂಪಲ್ಸಿಂದ ಮಾತಾಡ್ಕೊಳ್ಳೋಣ ನೋಡಿ. ಫಸ್ಟ್, ಇವಾಗ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ರೆಕಾರ್ಡ್ ಡೇಟ್ಗಿನ್ನ ಮುಂಚೆ ಏನಾದರೂ ಒಂದು BSE ಶೇರ್ ಇದ್ದರೆ ನಿಮಗೆ ಅಡಿಷ್ನಲ್ ಆಗಿ 2 ಶೇರ್ ಸಿಗುತ್ತೆ. ಮತ್ತು ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಎಕ್ಸಾಂಪಲ್ ಹೆಂಗೆ ಅಂತಂದರೆ BSE ಶೇರ್ ನೋಡಿಕೊಂಡ್ರೆ ಇವಾಗ ನಿಯರ್ಲಿ 6,000 ಇದೆ ಅಂದ್ಕೊಂಡ್ರೆ ಆವಾಗ ನಿಮಗೆ ಬೋನಸ್ ಇಶ್ಯೂ ಆದಮೇಲೆ ಶೇರ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಹೆಂಗೆ ಅಂತಂದರೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ 6,000 ಇದೆ ಅಂದರೆ ಅದು 2,000ಗೆ ಬರುತ್ತೆ. ಇವಾಗ 2:1 ಅಲ್ವಾ ಬೋನಸ್ ಇಶ್ಯೂ ಮಾಡ್ತಾ ಇರೋದು. ಅದರಿಂದ ಪ್ರೈಸ್ ಅಡ್ಜಸ್ಟ್ ಆದಮೇಲೆ BSE ಶೇರ್ ಪ್ರೈಸ್ 2,000 ಆಗುತ್ತೆ. ಹೆಂಗೆ ಅಂತ ಅಂದರೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಂತ ಬರುತ್ತೆ. ಹಂಗೆ ಡಿವೈಡ್ ಮಾಡಿದಾಗ ₹2,000 ಪರ್ ಶೇರ್ಗೆ ಬರುತ್ತೆ. ಮತ್ತು ಇನ್ವೆಸ್ಟೆಡ್ ವ್ಯಾಲ್ಯೂಲಿ ಯಾವುದೇ ಥರ ಚೇಂಜಸ್ ಇರಲ್ಲ. ಹೆಂಗೆ ಅಂದರೆ ಇವಾಗ ನೀವು ಒಂದು ಶೇರ್ ತೊಗೊಂಡಾಗ BSE ಶೇರ್ ಪ್ರೈಸ್ ಏನಾದರೂ 6,000 ಇದ್ದರೆ ನಿಮಗೆ ಬೋನಸಲ್ಲಿ ಅಡಿಷ್ನಲ್ ಆಗಿ 2 ಶೇರ್ಸ್ ಬಂದಮೇಲೂ ಕೂಡ ಟೋಟಲ್ ಇನ್ವೆಸ್ಟೆಡ್ ವ್ಯಾಲ್ಯೂ 6,000 ಇರುತ್ತೆ. ಜಸ್ಟ್ ಪ್ರೈಸ್ ಅಡ್ಜಸ್ಟ್ ಆಗಿ 2 ಶೇರ್ಸ್ ಅಡಿಷ್ನಲ್ ಆಗಿ ಬರುತ್ತೆ ಅಷ್ಟೇ. ಇನ್ವೆಸ್ಟೆಡ್ ವ್ಯಾಲ್ಯೂ ಅಲ್ಲಿ ಮಾತ್ರ ಯಾವುದೇ ಥರ ಚೇಂಜಸ್ ಇರಲ್ಲ. ಮತ್ತು ಈ ಫೇಸ್ ವ್ಯಾಲ್ಯೂ ಅಲ್ಲೂ ಯಾವುದೇ ಥರ ಚೇಂಜಸ್ ಇರಲ್ಲ. ಇವಾಗ ಬೋನಸ್ನೆಲ್ಲ ಏನಕ್ಕೆ ಇಶ್ಯೂ ಮಾಡ್ತಾರೆ ಅಂದರೆ ಇವಾಗ ಕಂಪನಿ ರಿಸರ್ವ್ಸಿಂದ ಈ ಬೋನಸ್ನೆಲ್ಲ ಇಶ್ಯೂ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಈ ಬೋನಸ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಇದೇನಾದರೂ ಅರ್ಥ ಆಗಿದೆ ಅಂದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ನ್ಯೂಸಲ್ಲಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಮಾತಾಡ್ಕೊಳ್ಳೋಣ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.